ನಮಸ್ಕಾರ ಸ್ನೇಹಿತರೆ. ಇತಿಹಾಸದಲ್ಲಿ ಹಲವಾರು ನಾಯಕರು ನಾವು ಕಂಡಿದ್ದೇವೆ ಹಾಗೂ ಕಾಣುತ್ತಾ ಇದ್ದೇವೆ. ತಮ್ಮ ಶಕ್ತಿಯೊಂದಿಗೆ ಜನರನ್ನು ಪ್ರಭಾವ ಮಾಡುವಂತಹ ನಾಯಕರು ನಮ್ಮ ಕಿವಿಗೆ ಅವರ ಮಾತುಗಳಿಂದ ತಮ್ಮ ಜನಪ್ರಿಯತೆಯನ್ನು ಉಳಿಸಿಕೊಂಡಂತಹ ಹಾಗೂ ಹೃದಯವನ್ನು ಗೆದ್ದಂತಹ ನಾಯಕರನ್ನು ನೋಡಿದ್ದೇವೆ. ಆದರೆ ಕೆಲವರು ಮಾತ್ರ ಶಾಶ್ವತವಾಗಿ ಜನರ ಹೃದಯದಲ್ಲಿ ಉಳಿತಾರೆ. ಆ ನಾಯಕರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಒಬ್ಬರು. ಕವಿ ಹೃದಯ, ಧೈರ್ಯಶೀಲ ನಾಯಕ, ಶಾಂತಿಯ ಪ್ರತೀಕ, ಬಾಲ್ಯದಲ್ಲಿ ಕವನಗಳ ಮೂಲಕ ಜನರ ಮನಸ್ಸನ್ನು ಗೆದ್ದಂತಹ ನಾಯಕ, ರಾಜಕೀಯದಲ್ಲಿ ಶ್ರದ್ಧೆ ಪ್ರಾಮಾಣಿಕತೆ ಮೂಲಕ ದೇಶದ ಬದ್ಧತೆಯನ್ನು ತೋರಿದಂತಹ ನಾಯಕರ ಅವರಾಗಿದ್ದರು. ಬಾಲ್ಯದಲ್ಲಿ ಕಂಡ ಕನಸು ದೇಶದ ಸೇವೆ, ಸ್ವಾತಂತ್ರ್ಯ, ಪ್ರಾಮಾಣಿಕತೆ ಹಾಗೂ ಜೀವನದ ಪ್ರತಿ ಹಂತದಲ್ಲೂ ಜೀವಂತಗೊಳಿಸುವ ಅವರ ನಾಯಕತ್ವ ಗುಣ ಜೀವನದ ಒಂದು ಪಾಠ ಹಾಗೂ ಒಂದು ದಾರಿದೀಪ, ಜನರಿಗೆ ಮಾರ್ಗದರ್ಶನ ಹಾಗೂ ದೇಶಕ್ಕೆ ಪ್ರೇರಣೆ ಅಂತ ಕೂಡ ಹೇಳ್ಬೋದು. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೀವನ ಹಾಗೂ ರಾಜಕೀಯದ ಪಯಣ, ಕಷ್ಟದ ದಿನಗಳು ಹೇಗಿದ್ವು ಅಂತ ಸಂಪೂರ್ಣ ಮಾಹಿತಿಯ ಜೊತೆಗೆ ನಾನು ನಿಮಗೆ ತಿಳಿಸ್ತೇನೆ. ಹಾಗಿದ್ರೆ ತಡ ಮಾಡೋದು ಬೇಡ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಇತಿಹಾಸದ ಪುಟಗಳಲ್ಲಿ ಕೆಲವು ನಾಯಕರು ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಉಳಿತಾರೆ. ಆ ನಾಯಕರಲ್ಲಿ ಭಾರತದ ಮಾಜಿ ಪ್ರಧಾನಿ ಆಗಿರುವಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಒಂದು. 1924 ಡಿಸೆಂಬರ್ 25ರಂದು ಗ್ವಾಲಿಯರ್ನ ಒಂದು ಸಾಮಾನ್ಯ ಕುಟುಂಬದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹುಟ್ಟುತ್ತಾರೆ. ತಂದೆ ಕೃಷ್ಣ ಬಿಹಾರಿ ವಾಜಪೇಯಿ ಅವರು ಕವಿತೆ ಬರೆಯುತ್ತಿದ್ದರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಅಪ್ಪನ ಜೊತೆಗೆ ಕಾವ್ಯದ ಪ್ರವೃತ್ತಿಯನ್ನು ಬಳಸಿಕೊಂಡಂಥವರು. ತಾವು ಕೂಡ ಕಾವ್ಯದಲ್ಲಿ ತಮ್ಮನ್ನು ತಾವು ತಂದೆಯ ಜೊತೆಗೆ ಕುಳಿತುಕೊಂಡು ತಮ್ಮ ಕವನಗಳನ್ನು ಬರೆಯೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಅವರು ಶಾಲೆಯಲ್ಲಿದ್ದಾಗಲೇ ಜನರ ಮಧ್ಯೆ ಪದ್ಯಗಳನ್ನು ಪಠಿಸ್ತಾ ಇದ್ದರು. ಅವರ ಬಾಲ್ಯವೂ ಕೂಡ ಅಷ್ಟೇ ತ್ಯಾಗ ಹಾಗೂ ದೇಶ ಪ್ರೇಮದ ಹಾಡುಗಳನ್ನು ಬರೀತಿದ್ದ ವಿದ್ಯಾರ್ಥಿ ಹಾಗೂ ಸ್ನೇಹಿತರ ಮನಸ್ಸನ್ನು ಗೆದ್ದಂತಹ ಕವಿ ಅಂತ ಕೂಡ ಹೇಳ್ಬೋದು. ಇತ್ತ ಗ್ವಾಲಿಯರ್ನಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನು ಮುಗಿಸಿದ ನಂತರ ಅಟಲ್ ಅವರು ರಾಜಕೀಯ, ವಿಜ್ಞಾನ, ಕಾನೂನು ಹಾಗೂ ವಿಷಯಗಳಲ್ಲಿ ಹೆಚ್ಚು ವಿದ್ಯಾಭ್ಯಾಸ ಮಾಡೋದಕ್ಕಂತ ಪ್ರಾರಂಭ ಮಾಡ್ತಾರೆ. ಕಾವ್ಯ ಹಾಗೂ ಓದು ಅವರ ಜೀವನದ ನಾಡಿಯಾಗ್ತಾ ಬರುತ್ತೆ. ಇದರ ಜೊತೆಗೆ ಅವರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಅನ್ನು ಅವರು ಸೇರಿಕೊಳ್ತಾರೆ. ಅಲ್ಲಿ ಶಿಸ್ತು, ಸೇವೆ, ದೇಶ ಪ್ರೇಮದ ಪಾಠಗಳನ್ನು ಕಲಿತುಕೊಳ್ತಾರೆ. ಈ ಪಾಠಗಳೇ ಮುಂದಿನ ಜೀವನದ ದಿಕ್ಕು ಅಂತ ಅವರು ನಿರ್ಧಾರವನ್ನು ಮಾಡಿದ್ದು ಆ ಒಂದು ಹಂತದಲ್ಲಿ. ಇನ್ನು ಇದಾದ ನಂತರ ಅಟಲ್ ಅವರು ರಾಜಕೀಯ ಪ್ರವೇಶವನ್ನು ಮಾಡ್ತಾರೆ. 1951ರಲ್ಲಿ ಭಾರತೀಯ ಜನಸಂಘ ಪಕ್ಷಕ್ಕೆ ಸೇರಿಕೊಳ್ತಾರೆ. ಅವರ ಭಾಷಣ ಶಕ್ತಿ ಅಸಾಧಾರಣವಾಗಿತ್ತು. ಜನರನ್ನು ಸೆಳೆಯುವಂತಹ ಪದಪ್ರಯೋಗ ಅವರು ಮಾಡ್ತಾ ಇದ್ದರು. ತಾಳ್ಮೆಯ ಮಾತು, ಇದರಿಂದಲೇ ಅವರು ದೇಶವ್ಯಾಪ್ತಿ ಖ್ಯಾತಿಯನ್ನು ಪಡೆದುಕೊಂಡಂತಹ ವ್ಯಕ್ತಿತ್ವ ಅವರದಾಗಿತ್ತು. 1957ರಲ್ಲಿ ಮೊದಲ ಬಾರಿಗೆ ಲೋಕಸಭೆಗೆ ಆಯ್ಕೆಯಾಗ್ತಾರೆ. ಅವರು ಅಲ್ಲಿ ತಮ್ಮ ಪ್ರತಿಭೆಯನ್ನು ಸಂಪೂರ್ಣವಾಗಿ ನೀಡ್ತಾರೆ ಹಾಗೂ ಅಲ್ಲಿರುವಂತಹ ಪಂಡಿತ್ ನೆಹರು ಅವರು, ಇಂದಿರಾ ಗಾಂಧಿ ಮೊದಲಾದ ಬಲಿಷ್ಠ ನಾಯಕರೊಂದಿಗೆ ಸಂಸತ್ನಲ್ಲಿ ಚರ್ಚೆ ನಡೆಸಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸ್ತಾರೆ. ಇತ್ತ ಜನತಾ ಪಕ್ಷದ ರಚನೆಯ ನಂತರ ಅವರು ವಿದೇಶಾಂಗ ಸಚಿವರಾಗಿ 1977ರಿಂದ 79ರವರೆಗೆ ಸೇವೆಯನ್ನು ಸಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಚೀನಾ ಹಾಗೂ ಪಾಕಿಸ್ತಾನ ಪ್ರವಾಸ ಮಾಡಿ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ಜಗತ್ತಿಗೆ ತೋರಿಸ್ತಾರೆ. ಇನ್ನು 1980ರಲ್ಲಿ ಭಾರತೀಯ ಜನತಾ ಪಕ್ಷ BJPಯನ್ನು ಸ್ಥಾಪನೆಯಾಗಿದ್ದು, ವಾಜಪೇಯಿ ಅವರು ಅದರ ಸಂಸ್ಥಾಪಕ ಅಧ್ಯಕ್ಷರಲ್ಲಿ ಕೂಡ ಒಬ್ಬರಾಗಿ ಇರ್ತಾರೆ. ಇನ್ನು ಅವರು ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ಬಗ್ಗೆ ನೋಡೋದಾದರೆ 1996ರಲ್ಲಿ ಮೊದಲ ಬಾರಿಗೆ ಪ್ರಧಾನಮಂತ್ರಿಯಾಗಿ ವಾಜಪೇಯಿ ಅವರು
ಸರ್ಕಾರದ ಕೇವಲ 13 ದಿನಗಳ ಮಾತ್ರ ಮುಂದುವರಿತಾರೆ. ಅದಾದ ನಂತರ 1998ರಿಂದ 99ರವರೆಗೆ ಮತ್ತೆ ಪ್ರಧಾನಿಯಾಗ್ತಾರೆ. ಈ ಬಾರಿ 13 ತಿಂಗಳು ಮಾತ್ರ ತಮ್ಮ ಅಧಿಕಾರವನ್ನು ಮಾಡ್ತಾರೆ. ನಂತರ 1999ರಿಂದ 2004ರವರೆಗೂ 5 ವರ್ಷ ಕಾಲ ಪೂರ್ಣಾವಧಿ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದಂತಹ ಹೆಗ್ಗಳಿಕೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ರಾಜಕೀಯದ ಹಾದಿ ಸರಳವಾಗಿರಲಿಲ್ಲ. 1975ರಲ್ಲಿ ಇಂದಿರಾ ಗಾಂಧಿಯವರು ಘೋಷಿಸಿದಂತಹ ಆಪತ್ಕಾಲ್ ಎಮರ್ಜೆನ್ಸಿ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸೇರಿದಂತೆ ಅನೇಕ ವಿರೋಧ ಪಕ್ಷದ ನಾಯಕರು ಬಂಧಿಸಲಾಗುತ್ತೆ. ಜೈಲಿನ ಕತ್ತಲು ಕೊಠಡಿಯಲ್ಲಿ ಮತ್ತೆ ಅವರು ಕವಿತೆಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಕವಿಯ ಹೃದಯದಲ್ಲಿ ನೋವು ಇದ್ದರೂ ರಾಜಕೀಯದ ಮನಸ್ಸಿನಲ್ಲಿ ದೇಶಕ್ಕಾಗಿ ಹೋರಾಡುವ ಸಂಕಲ್ಪ ಇನ್ನೂ ಗಟ್ಟಿಯಾಗಿತ್ತು. ಅವರು ಎಂದೂ ಹೇಳ್ತಿದ್ರು, ಸರ್ಕಾರಗಳು ಬರುತ್ತವೆ ಹೋಗ್ತವೆ, ಆದರೆ ಈ ದೇಶ ಉಳಿಬೇಕು ಅಂತ ಅವರು ಯಾವಾಗಲೂ ಹೇಳ್ತಾ ಇದ್ರು. ನಾನಾಗಲೇ ಹೇಳಿದಾಗೆ 1998ರಲ್ಲಿ ಮತ್ತೆ ಅವರು ಅಧಿಕಾರಕ್ಕೆ ಬಂದಾಗ ಆ ಬಾರಿ ಅವರು ತೆಗೆದುಕೊಂಡ ನಿರ್ಧಾರ ಅಂತಿಂಥದ್ದಲ್ಲ. ಅವರ ನಾಯಕತ್ವದಲ್ಲಿ ಇಡೀ ವಿಶ್ವವನ್ನು ಬೆಚ್ಚಿ ಬೀಳಿಸುವಂತಹ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಅದೇ ಪೋಖ್ರಾನ್ ಅಣು ಪರೀಕ್ಷೆ. ಭಾರತ ತನ್ನ ಶಕ್ತಿ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿದ ಸಂದರ್ಭ ಕೂಡ ಅದೇ. ಪಾಶ್ಚಾತ್ಯ ರಾಷ್ಟ್ರಗಳು ನಿರ್ಬಂಧ ಹಾಕಿದರೂ ಕೂಡ ವಾಜಪೇಯಿಯವರು ತಮ್ಮ ದೃಢ ಮನಸ್ಸಿನಿಂದ ಅದನ್ನು ಎದುರಿಸಿದರು. ಹಾಗೂ ಅಷ್ಟು ಅವರ ನಾಯಕತ್ವದ ಸಾಮರ್ಥ್ಯ ಆಗಿತ್ತು. ಇನ್ನು ಅವರು 1996ರಲ್ಲಿ ಕೇವಲ 13 ದಿನಗಳ ಕಾಲ ಮಾತ್ರ ಪ್ರಧಾನಿಯಾಗಿದ್ದರು. ಕಾರಣ ಅವರ ಸರ್ಕಾರದ ಬಹುಮತ ಸಾಧಿಸಲು ಇಲ್ಲಿ ವಿಫಲವಾಯಿತು. ಹಾಗೂ 13 ದಿನಗಳ ಕಾಲ ಅಷ್ಟೇ ಅವರು ಪ್ರಧಾನಿಯಾಗಿ ನಂತರ ರಾಜೀನಾಮೆ ನೀಡಬೇಕಾಯಿತು. ಇದು ಅವರಿಗೊಂದು ದೊಡ್ಡ ಮಾನಸಿಕ ಆಘಾತ ಕೂಡ ತಂದುಕೊಡ್ತು. ಜನರ ಕನಸುಗಳು, ಸ್ವಂತ ಕನಸು ಎಲ್ಲವೂ ಕುಸಿದಂತೆ ಆ ಒಂದು ಸಮಯದಲ್ಲಿ ಅವರಿಗೆ ಆಗಿತ್ತು. ಆದರೂ ಕೂಡ ಶಾಂತವಾಗಿ ಹೇಳಿದ್ರು, ಸರ್ಕಾರ ಉರುಳು ಹೋಗಿರ್ಬೋದು, ಆದರೆ ಪ್ರಾಮಾಣಿಕತೆ ಎಂದಿಗೂ ಉರುಳು ಹೋಗೋದಿಲ್ಲ, ಅದು ಶಾಶ್ವತವಾಗಿ ಇದೆ. ಅವರ ಧೈರ್ಯ ಜನರನ್ನು ಪ್ರಭಾವವಂತೆ ಮಾಡಿತ್ತು. ಇನ್ನು ಕಾರ್ಗಿಲ್ ಯುದ್ಧದ ಸಮಯದಲ್ಲೂ ಕೂಡ ಅವರು ನೀಡಿದಂತಹ ಘೋಷಣೆ ಅಂತಿಂಥದ್ದಲ್ಲ. ವಾಜಪೇಯಿ ಅವರು ಪಾಕಿಸ್ತಾನದೊಂದಿಗೆ ಶಾಂತಿಯ ಕನಸನ್ನು ಕಾಣ್ತಾ ಇದ್ದರು. ಆದರೆ ಲಾಹೋರ್ ಬಸ್ ಯಾತ್ರೆ ಇದೆಲ್ಲ ನಡೆಸಿದ ನಂತರ ಕಾರ್ಗಿಲ್ ಯುದ್ಧ ಪ್ರಾರಂಭವಾಗುತ್ತೆ. ಒಂದು ಕಡೆ ಕನಸು ಭಗ್ನವಾಯಿತು, ಒಂದು ಕಡೆ ಶಾಂತಿಯ ಪ್ರಯತ್ನ ವಿಫಲವಾದಾಗ ದೇಶದ ಗಡಿಯಲ್ಲಿ ಯುದ್ಧ ನಡೀತಿರುವಾಗ ಸಂದೇಶವನ್ನು ನೀಡ್ತಾರೆ. ನಾವು ಶಾಂತಿಯನ್ನು ಬಯಸ್ತಿದ್ದೇವೆ, ಆದರೆ ಯಾರಾದರೂ ನಮ್ಮ ನೆಲದ ಮೇಲೆ ಕಣ್ಣೀರಿಟ್ಟರೆ ನಮ್ಮ ಭಾರತೀಯರ ಕಣ್ಣೀರು ನಾವು ನೋಡೋದಿಲ್ಲ, ನಾವು ಮೌನವಾಗಿ ಇರೋದಿಲ್ಲ. ಕಾರ್ಗಿಲ್ ಯುದ್ಧದಲ್ಲಿ ಅವರ ನಾಯಕತ್ವ ಹಾಗೂ ಸೈನಿಕರಿಗೆ ಕೊಟ್ಟ ಬೆಂಬಲ ಇಂದಿಗೂ ಜನಮನ ಮಾತಾಗಿರೋದು ಸತ್ಯ. ಈ ಎಲ್ಲದರ ಮಧ್ಯೆ ರಾಜಕೀಯ ಹೋರಾಟ, ಒತ್ತಡ, ಇದರಿಂದ ವಾಜಪೇಯಿ ಅವರು ಆರೋಗ್ಯದ ಸಮಸ್ಯೆಯಿಂದ ಕೂಡ ಅವರು ಬಳಲ್ತಾ ಇದ್ದರು. 2004ರ ನಂತರ ಸತತ ಅವರು ರಾಜಕೀಯದಿಂದ ದೂರ ಉಳಿಯುವುದಕ್ಕೆ ಪ್ರಾರಂಭ ಮಾಡ್ತಾರೆ. ನಿಧಾನವಾಗಿ ಮಾತನಾಡುವ ಶಕ್ತಿಯನ್ನು ಕೂಡ ಇಲ್ಲಿ ಅವರು ನಿಧಾನವಾಗಿ ಕಳ್ಕೊತಾರೆ. ಹಾಗೂ ಚಲನೆಯ ಶಕ್ತಿ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಎಲ್ಲೂ ಕೂಡ ಬರ್ತಾ ಇರಲಿಲ್ಲ, ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಅವರು ಬಂದು ಹೋಗ್ತಾ ಇರಲಿಲ್ಲ. ಈ ಎಲ್ಲ ಇದ್ರೂ ಕೂಡ ಅವರ ಮುಖದಲ್ಲಿ ನಗು ಹಾಗೂ ಕಣ್ಣಲ್ಲಿದ್ದ ಶಾಂತಿ ಅವರು ಎಂದಿಗೂ ಕಳ್ಕೊಂಡಿರಲಿಲ್ಲ. ಇಂದಿಗೂ ವಾಜಪೇಯಿಯವರನ್ನು ಜನ ನೆನಪಿಡೋದು ಕಾರಣಗಳು ತುಂಬ ಇವೆ. ಅತ್ಯುತ್ತಮವಾದ ವಾಗ್ಮಿಯಾಗಿದ್ದರು. ಅವರ ಭಾಷಣ ಕೇವಲ ರಾಜಕೀಯ ಮಾತುಗಳಾಗಿರಲಿಲ್ಲ, ಕಾವ್ಯದಂತೆ ಹರಿದು ಬರ್ತಾ ಇದ್ವು, ಹೃದಯವನ್ನು ತಲುಪ್ತಾ ಇದ್ವು. ವಿರೋಧಿಗಳನ್ನು ಮೆಚ್ಚಿಸುವಂತಹ ಭಾಷಣದ ಶೈಲಿ ಅವರದಾಗಿತ್ತು. ಇನ್ನು ಸಮರತೆಯ ನಾಯಕತ್ವ. ಅವರು ಸದಾ ಒಗ್ಗಟ್ಟಿನ ರಾಜಕಾರಣ ಮಾಡಿದ್ರೆ ಹೊರತು ವೈಯಕ್ತಿಕವಾಗಿ ಎಂದಿಗೂ ರಾಜಕಾರಣ ಮಾಡಿರಲಿಲ್ಲ. ಎಲ್ಲರನ್ನ ಒಟ್ಟಿಗೆ ಕರೆತರುವ ಶೈಲಿ ಅವರದಾಗಿತ್ತು. ಅದು ಸಮರತೆಯ ನಾಯಕ ಹಾಗೂ ನಾಯಕನ ಲಕ್ಷಣವನ್ನು ತಿಳಿಸಿಕೊಡುತ್ತೆ. ಇನ್ನು ಶಾಂತಿ ಮತ್ತು ಸಂವಾದ. ಬೇರೆ ಬೇರೆ ದೇಶಗಳೊಂದಿಗೆ ಶಾಂತಿ ಸಂಬಂಧಕ್ಕಾಗಿ ಅವರು ಕೆಲವೊಂದು ಯೋಜನೆಗಳನ್ನು ಕೈಗೊಳ್ಳುತ್ತಾರೆ. ಆದರೆ ಅದು ಜಗಳದ ಬದಲು ಸಂವಾದದಿಂದ ಪರಿಹಾರವನ್ನು ಕಂಡುಕೊಳ್ಳಲು ಇಲ್ಲಿ ಮುಖ್ಯವಾಗಿರುತ್ತೆ. ಇನ್ನು ಅಭಿವೃದ್ಧಿಯ ದೃಷ್ಟಿಕೋನ.
ದೇಶ ಬೆಳಿಬೇಕು, ದೇಶದ ಬೆಳವಣಿಗೆ ನಾನು ನೋಡಬೇಕು ಅನ್ನೋ ಅವರ ಕನಸು ತುಂಬ ದೃಷ್ಟಿಕೋನದಾಗಿತ್ತು, ದೂರದೃಷ್ಟಿಕೋನವಾಗಿತ್ತು. ಏನಾದರೂ ಮಾಡಿ ನಾನು ಗ್ರಾಮೀಣದಿಂದ ನಗರದವರೆಗೂ ನಾನು ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಅವರ ಆಸೆ ಕೂಡ ಆಗಿತ್ತು. ಇನ್ನು ಕವಿ ಹಾಗೂ ಮಾನವೀಯ ವ್ಯಕ್ತಿ ಕೂಡ ಅವರಾಗಿದ್ದರು. ಅವರು ಹೃದಯದಲ್ಲಿ ಕವಿ ಹಾಗೂ ಕವನದ ದೇಶಪ್ರೇಮ, ಜೀವನದ ತತ್ವ ಹಾಗೂ ಮಾನವೀಯತೆಗಳು ಮಿಂಚ್ತಾ ಇದ್ವು. ಇನ್ನು ಶುದ್ಧ ರಾಜಕೀಯ ಜೀವನ, ದೀರ್ಘ ರಾಜಕೀಯ ಜೀವನದಲ್ಲೂ ಅವರು ನೈತಿಕತೆ ಹಾಗೂ ಪ್ರಾಮಾಣಿಕತೆಯನ್ನು ಕಾಪಾಡಿಕೊಂಡ್ರು. ಅದರಿಂದಲೇ ವಿರೋಧಿಗಳು ಕೂಡ ಅವರಿಗೆ ಗೌರವವನ್ನು ಕೊಡ್ತಾ ಇದ್ದರು. ಒಂದೇ ಮಾತಿನಲ್ಲಿ ವಾಜಪೇಯಿ ಅವರ ಬಗ್ಗೆ ಹೇಳಬೇಕಾದ್ರೆ, ವಾಜಪೇಯಿ ರವರು ಎಂದಿಗೂ ರಾಜಕಾರಣ ಮಾಡಲಿಲ್ಲ, ಆದರೆ ಅವರೊಂದು ಇತಿಹಾಸವನ್ನು ಬರೆದ್ರು ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಸ್ನೇಹಿತರೆ, ಅಟಲ್ ಬಿಹಾರಿ ವಾಜಪೇಯಿಯವರ ಜೀವನದಿಂದ ನಾವು ಕಲಿಬೇಕಾದಂತಹ ಅಂಶಗಳು ತುಂಬ ಇವೆ. ಕಷ್ಟಗಳು ಬಂದರೂ ಕೂಡ ಧೈರ್ಯ ಎಂದಿಗೂ ಕಳೆದುಕೊಳ್ಳಬಾರ್ದು. ತಾತ್ಕಾಲಿಕ ಸೋಲುಗಳು ಶಾಶ್ವತ ಗುರಿಯನ್ನು ತಲುಪಿಸೋದಿಲ್ಲ. ಇನ್ನು ತುರ್ತು ಪರಿಸ್ಥಿತಿಯಲ್ಲಿ 13 ದಿನಗಳ ಕಾಲ ಸರ್ಕಾರ, ಕಾರ್ಗಿಲ್ ಯುದ್ಧ ಎಲ್ಲವನ್ನ ಅವರು ಶಾಂತಿ, ಪ್ರಾಮಾಣಿಕತೆ ಹಾಗೂ ದೇಶ ಪ್ರೇಮ ಹಾಗೂ ಧೈರ್ಯದಿಂದ ಎದುರಿಸಿದಂತಹ ನಾಯಕತ್ವದ ಗುಣ ಅವರದಾಗಿತ್ತು. ಜನರು ಅವರನ್ನು ಮರೆಯೋದಿಲ್ಲ, ಏಕೆಂದರೆ ಮರೆತರೂ ಕೂಡ ಅವರ ಕವಿ ಮನಸ್ಸು ಹಾಗೂ ಕವಿಯ ಮಾತುಗಳು ಇಂದಿಗೂ ಕೂಡ ಜನರ ಮನಸ್ಸಿನಲ್ಲಿ ಅಚ್ಚಳಿದಂತೆ ಉಳಿದುಕೊಂಡಿವೆ. ಕೇವಲ ಪ್ರಧಾನಮಂತ್ರಿಯಾಗಿಲ್ಲದೆ ದೇಶಪ್ರೇಮಿ, ಶಾಂತಿದೂತ ಹಾಗೂ ಕಾವ್ಯ ಮಾತುಗಳು ಶಾಶ್ವತವಾಗಿ ಜನರ ಹೃದಯದಲ್ಲಿ ಇಂದಿಗೂ ಒಡಮೂಡಿವೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಸತ್ಯದ, ಧೈರ್ಯದ ಹಾಗೂ ಶಾಂತಿಯ ಜೀವನ ಪಾಠ ಇಂದಿನ ರಾಜಕಾರಣಿಗಳಿಗೆ ಹಾಗೂ ಪ್ರಸ್ತುತ ಯುವ ರಾಜಕಾರಣಿಗಳಿಗೂ ಕೂಡ ಅವರ ತಾಳ್ಮೆಯ ಶೈಲಿ ಹಾಗೂ ಮಾತಿನ ಶೈಲಿಯೂ ಕೂಡ ಜೀವನದಲ್ಲಿ ತುಂಬ ಮುಖ್ಯ ಆಗುತ್ತೆ ಹಾಗೂ ದೇಶಕ್ಕೂ ಕೂಡ ಅದು ಒಳ್ಳೆಯದು ಅಂತ ಹೇಳ್ತಾ, ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡದೇ ಇದ್ದರೂ ಕೂಡ ಕೆಲವೊಂದು ಅಂಶಗಳನ್ನು ನಾನು ತೆಗೆದುಕೊಂಡು ನಿಮಗೆ ನೀಡಿದ್ದೀನಿ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಹೊಸ ವ್ಯಕ್ತಿಯ ಜೊತೆ, ಹೊಸ ಮಾಹಿತಿಯ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.